ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ಸಖತ್ತಾಗಿದೆ. ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಈ ಮನೆ ನನಗೆ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡಿದೆ ಈ ಶೋ. ನನಗೆ ಕರ್ಮಗಳನ್ನ ಕಳೆದಂತ ಜಾಗ ಪುನರ್ಜನ್ಮನೆ ಕೊಟ್ಟಿದೆ. ಎಸ್, ಇದಕ್ಕೆ ಕ್ಯಾಪ್ಷನ್ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ, ಅತಿಥಿಗಳ ಮನದಾಳದ ಮಾತು. ಈಗ ಏನು ಬಿಗ್ ಬಾಸ್ ಸೀಸನ್ 12ಗೆ 11 ಸ್ಪರ್ಧಿಗಳು, ಮಾಜಿ ಸ್ಪರ್ಧಿಗಳು ಬಂದಿದ್ದಾರೋ, ಇಲ್ಲಿ ಬಿಗ್ ಬಾಸ್ ಇಂದ ಅವ್ರು ಏನು ಉಪಯೋಗ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಇವತ್ತ ಅವ್ರದ್ದು ಲಾಸ್ಟ್ ಡೇ. ಯಾಕಂತಂದ್ರೆ ಇವಾಗ ಏನೊಂದು ಕಾನ್ಸೆಪ್ಟ್ ಕೊಟ್ಟಿದ್ರು ಅದು ಎಂಡ್ ಆಗಬೇಕು. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಅವ್ರ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಯಿತು ಅಂತ ಇಲ್ಲಿ ಬಿಗ್ ಬಾಸ್ ಬಂದು ಹೋದ್ಮೇಲೆ ಏನೆಲ್ಲ ಆಗಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳ್ತಾ ಬಂದಿದ್ದಾರೆ. ಫಸ್ಟ್ ಇಲ್ಲಿ ಪ್ರೋಮೋದಲ್ಲಿ ಇರೋ ಪ್ರಕಾರ ರಜತ್ ಅವ್ರು ಹೇಳ್ತಾರೆ, ನಾವು ಸತ್ತ ಮೇಲೂ ನಮ್ಮ ಒಂದು ವಂಶ ಪರಂಪರೆಯಾಗಿ ನೋಡುವಂತಹ ಮೆಮೊರಿ ಕೊಟ್ಟಿದೆ ಬಿಗ್ ಬಾಸ್ ಅಂತ ಅಂದ್ಬಿಟ್ಟು. ಹೌದು, ಅವ್ರ ಜೀವನದಲ್ಲಿ ಸುಮಾರು ಬದಲಾವಣೆಗಳು ಇಲ್ಲಿ ಆಗಿದೆ. ಆಲ್ಮೋಸ್ಟ್ ಆಗಿ ನೋಡಕ್ ಹೋದ್ರೆ ಇಲ್ಲಿ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಬಿಗ್ ಬಾಸ್ ಮನೆಗೆ ಬಂದವ್ರದ್ದು ಒಂದೊಂದ್ಸತಿ ಇಲ್ಲಿ ನೆಗೆಟಿವ್ ಆಗಿ ಬಿಗ್ ಬಾಸ್ ಮನೆಗೆ ಬಂದಿರ್ತಾರೆ. ಅಂದ್ರೆ ಹೊರಗಡೆ ಇದ್ದಾಗ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಇಲ್ಲಿ ಮಾತಾಡ್ತಾ ಇರ್ತಾರೆ. ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಬಂದ ಮೇಲೆ ಅವ್ರು ಯಾವ ರೀತಿ ಆಟ ಆಡ್ತಾರೆ, ಅವ್ರದ್ದೊಂದು ವ್ಯಕ್ತಿತ್ವ ಯಾವ ರೀತಿ ಇದೆ ಅಂತ ನೋಡ್ಬಿಟ್ಟು ಪಾಸಿಟಿವ್ ಆಗಿ ಇಲ್ಲಿ ಹೋದವ್ರದ್ದು ಇದೆ. ಆ ನಂತರ ಸುಮಾರು ಅವಕಾಶಗಳು ಅವ್ರಿಗೆ ಒಳದು ಕೂಡ ಬಂದಿದೆ. ಅದರಲ್ಲಿ ರಜತ್ ಅವರು ಕೂಡ ಒಬ್ರು ಅಂತ ಹೇಳ್ಬೋದು. ಅಂದ್ರೆ ರಜತ್ ಅವ್ರ ಬಗ್ಗೆ ಪಾಸಿಟಿವ್ ಆಗೇ ಇತ್ತು. ಇವಾಗ ಪರವಾಗಿಲ್ಲ, ಒಂದು ಒಳ್ಳೆ ಹೆಸರಿದೆ. ಮತ್ತೆ ವಂಶ ಪರಂಪರೆ ಆಗಿ ಈಗ ಅವರೊಂದು ವಂಶ ಏನಿದೆ, ಇವ್ರು ಬಂದು ಹೋಗಿದ್ದಾರೆ. ಹೌದು, ಒಂದು ಮೆಮೊರಿ ಅಂತೂ ಇಲ್ಲಿ ಕೊಟ್ಟಿದೆ. ಇದಾಗಿದ ತಕ್ಷಣ ಇಲ್ಲಿ ಉಗ್ರಂ ಮಂಜು ಅವರು ಕೂಡ ಇಲ್ಲಿ ಮಾತಾಡ್ತಾರೆ. ಯಾಕಂತಂದ್ರೆ ಇವಾಗ ಒಂದು ಸೆಲೆಬ್ರಿಟಿ ಅಂತ ಆದ್ಮೇಲೆ, ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಮೇಲೆ ಸುಮಾರು ಜನ ಇಲ್ಲಿ ಗುರ್ತಿಡ್ತಾರೆ. ಅವ್ರು ಎಲ್ಲೇ ಇರಲಿ, ಸಣ್ಣ ಪುಟ್ಟ ಒಂದು ಸೈಕಲ್ ಇರ್ಬೋದು, ಸ್ಕೂಟರ್ ಇರ್ಬೋದು, ಮತ್ತೆ ಇಲ್ಲಿ ಯಾವುದೇ ಒಂದು ಬಸ್ಸಲ್ಲಿ ಓಡಾಡಿದ್ರು ಕೂಡ ಇಲ್ಲ ಎಲ್ಲೋ ಹೋಗ್ಬೇಕಾದ್ರೆ ಮಂಜಣ್ಣ ಅಂತ ಕರೀತಾರಲ್ಲ, ಅದು ತುಂಬಾನೇ ಕೊಟ್ಟಿದೆ ಬಿಗ್ ಬಾಸ್ ನನಗೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಕೊಟ್ಟಿದೆ. ಬಿಗ್ ಬಾಸ್ ಮನೆಗೆ ಯಾರ್ಯಾರು ಬಂದು ಹೋಗಿದಾರೋ ಅಟ್ ಪ್ರೆಸೆಂಟ್ ಇವರು ಬಿಗ್ ಬಾಸ್ ಬಂದು ಹೋಗಿದ್ದಾರೆ ಅಂತಾನೆ ಇಲ್ಲಿ ಹೇಳ್ತಾರೆ. ಹೆಸರು ಗೊತ್ತಿಲ್ಲ ಅಂದ್ರೂ ಕೂಡ ಇಮ್ಮಿಡಿಯೇಟ್ ಆಗಿ ಫಸ್ಟ್ ಬರೋದೆ ಈ ಒಂದು ರಿಯಾಲಿಟಿ ಶೋ. ಅಂದ್ರೆ ಬಿಗ್ ಬಾಸ್ ಅಲ್ಲಿ ನಾವು ನೋಡಿದ್ವಿ ಬಿಗ್ ಬಾಸ್ ಮಂಜಣ್ಣ, ಬಿಗ್ ಬಾಸ್ ರಜತ್, ಬಿಗ್ ಬಾಸ್ ಚೈತ್ರ ಕುಂದಾಪುರ್, ಬಿಗ್ ಬಾಸ್ ಇಲ್ಲಿ ಮೋಕ್ಷಿತ್ ಅವರು ಅಂತ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಗುರುತಿಡಿದೆ. ಯಾಕಂದ್ರೆ ಅದು ಅಷ್ಟೊಂದು ಅಟ್ಯಾಚ್ ಆಗಿಬಿಟ್ಟಿರುತ್ತೆ ಜನಗಳಿಗೆ ಈ ತರ ಒಂದು ರಿಯಾಲಿಟಿ ಶೋ. ಇಲ್ಲಿ ಅದನ್ನೇ ಎಲ್ಲರೂ ಪ್ರತಿಯೊಬ್ಬರು ಸ್ಪರ್ಧಿಗಳು ಕೂಡ ಇಲ್ಲಿ ಹೇಳ್ತಿರೋದೆ. ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಭಾವುಕರಾಗಿದ್ದಾರೆ. ಇದಾಗಿದ ತಕ್ಷಣ ಇಲ್ಲಿ ಮೋಕ್ಷಿತ್ ಅವರು ಕೂಡ ಇಲ್ಲಿ ಹೇಳ್ತಾರೆ, ಈ ಮನೆ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡಿದೆ ಅಂತ ಹೇಳ್ಬಿಟ್ಟು. ನೋಡಿ, ಕೆಲವೊಬ್ರು ಮಾತಾಡ್ತಾರೆ ಶಾರ್ಟ್ ಆಗಿ, ಸ್ವೀಟ್ ಆಗಿ ಮಾತಾಡಿದ್ರು ಕೂಡ ಅವ್ರು ಹೇಳೋ ಮಾತುಗಳು ತುಂಬಾನೇ ಅರ್ಥಗರ್ಭಿತವಾಗಿರುತ್ತೆ. ಮತ್ತೆ ತುಂಬಾನೇ ಮನಸ್ಸು ಕೂಡ ಇಲ್ಲಿ ಕೂತ್ಕೊಳ್ಳುತ್ತೆ. ಅದರಲ್ಲಿ ಮೋಕ್ಷಿತ್ ಅವರಂತೂ ಇಲ್ಲಿ ಹೇಳಿದಂತೂ ಸಿಕ್ಕಾಪಟ್ಟೆ ತುಂಬಾನೇ ಚೆನ್ನಾಗಿತ್ತು. ಹೌದು, ಕೆಲವೊಬ್ರಿಗೆ ಏನಾಗಿರುತ್ತೆ ಅಂತಂದ್ರೆ ಅವ್ರು ಏನೋ ಒಂದು ಮಾಡಿರ್ತಾರೆ, ಅದ್ರ ಬಗ್ಗೆ ಇಲ್ಲಿ ಏನೋ ಒಂದು ಬಂದ್ಬಿಟ್ಟಿರುತ್ತೆ. ಆದ್ರೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಅವ್ರದ್ದೊಂದು ಆಟ ನೋಡಿದ ತಕ್ಷಣ ಏನನ್ಸುತ್ತೆ ಅಂತಂದ್ರೆ, ಏನಪ್ಪ ಈ ವ್ಯಕ್ತಿ ಈ ರೀತಿ ಇರ್ಲಿಲ್ವಲ್ಲ ಈಚೆ ಇದ್ದಾಗ, ಬಟ್ ನಾವೇ ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ ಅವ್ರ ಬಗ್ಗೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರ ಬಗ್ಗೆ ಮಾತಾಡ್ಕೊಳ್ಳೋ ವಿಚಾರ ಕೂಡ ಇಲ್ಲಿ ಇದೆ. ಅದಕ್ಕೆ ಇಲ್ಲಿ ಮೋಕ್ಷಿತ್ ಅವ್ರು ಕೂಡ ಇಲ್ಲಿ ಹೇಳಿದ್ದು, ಈ ಮನೆ ತಲೆ ಎತ್ತಿ ನಿಲ್ಲೋ ತರ ಮಾಡಿದೆ ಅಂತ ಅಂದ್ಬಿಟ್ಟು. ಹೌದು, ಅವ್ರು ಹೇಳಿದ್ ಕೂಡ ತುಂಬಾನೇ ನಿಜ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಇದಾಗಿದ ತಕ್ಷಣ ಇಲ್ಲಿ ತ್ರಿವಿಕ್ರಮ್ ಅವ್ರು ಕೂಡ ಇಲ್ಲಿ ಮಾತಾಡ್ತಾರೆ, ಕರ್ಮಗಳನ್ನು ಕಳೆದುಕೊಳ್ಳುವಂತಹ ಜಾಗ ಅಂತ ಅಂದ್ಬಿಟ್ಟು. ಹೌದು, ಅವ್ರ ಪ್ರಕಾರ ಏನ್ ಕರ್ಮ ಕಳ್ಕೊಂಡಿದ್ದಾರೆ, ಮತ್ತೆ ಇದಕ್ಕೆ ಏನೊಂದು ಹೇಳಿದ್ದಾರೆ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಾಗುತ್ತೆ. ಕೆಲವೊಬ್ರು ಮಾತಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಅದ್ಭುತವಾಗಿರುತ್ತೆ. ಅವ್ರ ಮಾತನ್ನ ಇಲ್ಲಿ ಕೇಳಿಸ್ಕೊಂತಾನೆ ಇರಬೇಕು ಅಂತ ಇರುತ್ತೆ. ತುಂಬಾನೇ ಭಾವುಕರಾಗಿದ್ದಾರೆ ಎಲ್ಲರೂ ಕೂಡ. ಈ ಒಂದು ಟಾಪಿಕ್ ಕೊಟ್ಟಾಗ ಸಿಕ್ಕಾಪಟ್ಟೆ ಹತ್ತಿದ್ದಾರೆ. ಇಲ್ಲಿ ಚೈತ್ರ ಕುಂದಾಪುರ ಅವರು ಇಲ್ಲಿ ಹೇಳಿದ್ದಾರೆ, ಬಿಗ್ ಬಾಸ್ ಯಾರಿಗೆ ಏನ್ ಕೊಟ್ಟಿದೆಯೋ ಗೊತ್ತಿಲ್ಲ, ಇಲ್ಲಿ ನನಗಂತೂ ಪುನರ್ಜನ್ಮ ಕೊಟ್ಟಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಚೈತ್ರ ಕುಂದಾಪುರ ಅವರು ಇಲ್ಲಿ ಹೇಳಿದ್ರು. ಹೌದು, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಏನಿವಾಗ ಬಿಗ್ ಬಾಸ್ ಸೀಸನ್ 11 ಎಲ್ಲಾ ಸ್ಪರ್ಧಿಗಳು ಬಂದಿದ್ರು, ಎಲ್ಲರ ಹೆಸರು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಅಂತಾನೆ ಹೇಳ್ಬೋದು. ಸುಮಾರು ಅವಕಾಶಗಳು ಅವ್ರಿಗೆ ಒಳಿದು ಬಂದಿದೆ ಅಂತಾನೆ ಹೇಳ್ಬೋದು. ಇವಾಗ ಕೂಡ ಇಲ್ಲಿ ಬರ್ತಾನೆ ಇರುತ್ತೆ. ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಾ, ಇವ್ರು ಯಾರಪ್ಪ ಅಂತಂದ್ರೆ ಈ ಬಿಗ್ ಬಾಸ್ ಅಲ್ಲಿ ಬಂದಿದ್ರಲ್ವಾ ಇವರು ಅಂತಂದ್ಬಿಟ್ಟು ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ಈ ರೀತಿಯಾಗಿ ಬರುತ್ತೆ. ಅದಕ್ಕೆ ಇಲ್ಲಿ ಚೈತ್ರ ಕುಂದಾಪುರ ಅವರು ಕೂಡ ಇಲ್ಲಿ ಅದನ್ನೇ ಹೇಳಿದ್ದು, ಪುನರ್ಜನ್ಮ ಕೊಟ್ಟಿದೆ ಅಂತ ಅಂದ್ಬಿಟ್ಟು. ಅದೇ ಹೇಳಲ್ವಾ, ಕೆಲವೊಮ್ಮೆ ಇಲ್ಲಿ ಅವರು ಹೊರಗಡೆ ಇದ್ದಾಗ ಅವ್ರ ಮೇಲೆ ನೆಗೆಟಿವ್ ಇರುತ್ತೆ ಅಥವಾ ಪಾಸಿಟಿವ್ ಇರುತ್ತೆ. ಆದ್ರೆ ಫಸ್ಟ್ ಇಲ್ಲಿ ನೆಗೆಟಿವ್ ಇತ್ತು ಅಂತಂದ್ರೆ ಮನೆಯೊಳಗಡೆ ಬಂದ ಮೇಲೆ ಅವ್ರು ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಇರ್ತಾರೆ ಅಂತ ಅಂದ್ಬಿಟ್ಟು ನೋಡಿದ್ಮೇಲೆ, ಇಲ್ಲಪ್ಪ ಅವ್ರು ತುಂಬಾ ಒಳ್ಳೆಯವರು, ಏನೋ ಜಾಸ್ತಿ ಮಾತಾಡ್ತಾರೆ ಅಷ್ಟೇ, ಅದನ್ನ ಬಿಟ್ಟು ತುಂಬಾ ಒಳ್ಳೆ ವ್ಯಕ್ತಿ ಅಂತ ಕೂಡ ಇಲ್ಲಿ ಅನ್ಸಿದೆ. ಅಂದ್ರೆ ಹೊರಗಡೆ ನೆಗೆಟಿವ್ ಇರುತ್ತೆ, ಬಟ್ ಆದ್ರೆ ಬಿಗ್ ಬಾಸ್ ಮನೆಯೊಳಗಡೆ ಬಂದ ಮೇಲೆ ಅವ್ರ ಬಗ್ಗೆ ಪಾಸಿಟಿವ್ ಆಗುತ್ತೆ. ಅದೊಂಥರ ಪುನರ್ಜನ್ಮ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತಾಗುತ್ತೆ, ಹೌದಾ ಇವ್ರು ತಪ್ಪು ಮಾಡಿಲ್ಲ, ಹೊರಗಡೆ ಇದ್ದಾಗ ಏನೋ ವಿಚಾರದ ಬಗ್ಗೆ ಮಾತಾಡಿದ್ರೇನೋ, ಬಟ್ ಇವ್ರು ತುಂಬಾನೇ ಒಳ್ಳೆ ವ್ಯಕ್ತಿ ಅಂತ ಅನ್ಸಿರೋದು ಕೂಡ ಇಲ್ಲಿ ಉಂಟು. ಸೊ ವೀಕ್ಷಕರೇ, ಸದ್ಯ ಇವಾಗ ಬಿಗ್ ಬಾಸ್ ಮನೆಗೆ ಏನು ಅತಿಥಿಯಾಗಿ ಬಂದಿದ್ರು ಬಿಗ್ ಬಾಸ್ 11 ಸ್ಪರ್ಧಿಗಳು ಈಗ ಹೊರಡುವಂತ ಸಮಯ ಆಗಿದೆ. ಈಗ ಪ್ರತಿಯೊಬ್ಬರು ಕೂಡ ಬಿಗ್ ಬಾಸ್ ಇಂದ ಏನಾಗಿದೆ ಅಂತ ಇಲ್ಲಿ ಹೇಳಿದ್ದಾರೆ. ಈಗ ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಆಲ್ಮೋಸ್ಟ್ ಯಾವಾಗ ನೋಡಿರ್ತೀರಾ ಪ್ರೋಮೋ ಕೂಡ, ಇವಾಗ ನಾನು ಕೂಡ ಇಲ್ಲಿ ಹೇಳಿದ್ದೀನಿ. ನಿಮಗೆ ಯಾರು ಹೇಳಿದ ಮಾತು ತುಂಬಾನೇ ಇಷ್ಟ ಆಯ್ತು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.